ಹೆಲೋ ಫ್ರೆಂಡ್ಸ್, KP360 ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಮ್ಮ ಚಾನಲ್ನ ಮೊದಲ ವಿಡಿಯೋ ಆಗಿರುವುದರಿಂದ ನಮ್ಮ ಹೆಮ್ಮೆಯ ಕರ್ನಾಟಕದ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ನೋಡೋಣ. ನಮ್ಮ ಕರ್ನಾಟಕವು ಪ್ರಾಕೃತಿಕ ಸೌಂದರ್ಯ, ಧಾರ್ಮಿಕ ಸ್ಥಳಗಳು, ಸುಂದರವಾದ ನದಿಗಳು, ಸಮುದ್ರ ತೀರಗಳು, ಪ್ರಾಚೀನ ಇತಿಹಾಸಕ್ಕೆ ಮತ್ತು ಮಾಡರ್ನ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಪ್ರಸಿದ್ಧವಾಗಿದೆ. ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯವಾಗಿದೆ. ಚಾಲುಕ್ಯರು ಬರೆದ ಅರ್ಥಶಾಸ್ತ್ರ ಗ್ರಂಥದ ಒರಿಜಿನಲ್ ಪ್ರತಿಯು ಕರ್ನಾಟಕದಲ್ಲಿಯೇ ಲಭ್ಯವಿದೆ. ಭಾರತದ ಮೊದಲ ಪ್ರೈವೇಟ್ ರೇಡಿಯೋ ಸ್ಟೇಷನ್ ಕರ್ನಾಟಕದಲ್ಲಿ ಪ್ರಾರಂಭವಾಗಿತ್ತು. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಬನ್ನಿ ನಾವು ಮೊದಲು ನಮ್ಮ ರಾಜಧಾನಿ ಬೆಂಗಳೂರು ಬಗ್ಗೆ ತಿಳಿಯೋಣ. ಬೆಂಗಳೂರನ್ನು ಭಾರತದ ಐಟಿ ಹಬ್ ಎನ್ನುವರು. ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ ಬೆಂಗಳೂರು ಜಗತ್ ಪ್ರಸಿದ್ಧಿಯಾಗಿದೆ. ದೇಶದ ದೊಡ್ಡ ಐಟಿ ಕಂಪನಿಗಳಾದ ಇನ್ಫೋಸಿಸ್, ವಿಪ್ರೋ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿಯೇ ಇದೆ ಮತ್ತು ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿಯೇ ಇದೆ. ಇನ್ನು ಕರ್ನಾಟಕವು ಭಾರತದ ವಿಸ್ತೀರ್ಣದಲ್ಲಿ 6ನೇ ಸ್ಥಾನದಲ್ಲಿದೆ. ಜನಸಂಖ್ಯೆಯಲ್ಲಿ ನೋಡುವುದಾದರೆ 8ನೇ ಸ್ಥಾನದಲ್ಲಿದೆ. ಕರ್ನಾಟಕದ ಜನಸಂಖ್ಯೆಯು 6,80,00,000ವಾಗಿದೆ. ಇನ್ನು ಧರ್ಮಗಳ ಪ್ರಕಾರ ನೋಡುವುದಾದರೆ 84% ಹಿಂದೂ, 13% ಮುಸಲ್ಮಾನರು, 2% ಕ್ರಿಶ್ಚಿಯನ್ನರು ಮತ್ತು ಇತರೆ ಧರ್ಮೀಯರು ಇದ್ದಾರೆ. ಮತ್ತು ಕರ್ನಾಟಕದ GDP ಬಗ್ಗೆ ನೋಡುವುದಾದರೆ GDP ಎಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. 2025ರ ಪ್ರಕಾರ ಕರ್ನಾಟಕದ GDPಯು $380 ಬಿಲಿಯನ್ ಇದೆ. ಅಂದರೆ ಭಾರತೀಯ ರೂಪಾಯಿಯಲ್ಲಿ 30 ಲಕ್ಷ ಕೋಟಿ. ಕರ್ನಾಟಕದ ತಲಾ ಆದಾಯವು ಭಾರತದ ತಲಾ ಆದಾಯಕ್ಕಿಂತ ಹೆಚ್ಚಾಗಿದೆ. ಕರ್ನಾಟಕದ ತಲಾ ಆದಾಯವು $5,539. ಭಾರತೀಯ ರೂಪಾಯಿಯಲ್ಲಿ 4 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಇನ್ನು ಕರ್ನಾಟಕವು ಕಾಫಿ, ಸಿಲ್ಕ್ ಮತ್ತು ಸಿರಿಧಾನ್ಯಗಳನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುತ್ತದೆ. ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಕನ್ನಡ ಭಾಷೆಯನ್ನೇ ಮಾತಾಡುತ್ತೇವೆ. ಆದರೆ ಇದರೊಂದಿಗೆ ತುಳು, ಇಂಗ್ಲಿಷ್, ಮರಾಠಿ, ತಮಿಳ್ ಹಾಗೂ ತೆಲುಗು ಭಾಷೆಗಳ ಮಾತನಾಡುವ ಜನರು ಇದ್ದಾರೆ. ಸಮಯ ಕಳೆದಂತೆ ಸಂಸ್ಕೃತ ಭಾಷೆ ಪುರಾಣ ವೇದಗಳಿಗೆ ಸೀಮಿತವಾಗಿದೆ. ವಿಶೇಷವೆಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮುತ್ತೂರು ಗ್ರಾಮದ ಎಲ್ಲ ಜನರು ಸಂಸ್ಕೃತ ಭಾಷೆಯಲ್ಲಿ ಮಾತನಾಡುವುದು ವಿಶೇಷವಾಗಿದೆ. ಮತ್ತೂರನ್ನು ನೋಡಿದರೆ ಪ್ರಾಚೀನ ಕಾಲಕ್ಕೆ ಹೋದಂತೆ ಎನಿಸುವುದು. ಮತ್ತು ನಮ್ಮ ಭಾರತದ ಧ್ವಜಗಳನ್ನು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಮಾತ್ರ ತಯಾರಿಸಲಾಗುವುದು. ಬಿಜಾಪುರ ಜಿಲ್ಲೆಯನ್ನು 5 ನದಿಗಳ ಜಿಲ್ಲೆ ಎನ್ನುತ್ತಾರೆ, ಏಕೆಂದರೆ ಕೃಷ್ಣ, ಭೀಮಾ, ಧೋನಿ, ಮಲಪ್ರಭಾ, ಘಟಪ್ರಭಾ ನದಿಗಳು ಹಾದು ಹೋಗಿರುವುದರಿಂದ. ಇನ್ನು ನಮ್ಮ ಸಾಂಸ್ಕೃತಿಕ ರಾಜಧಾನಿಯಾದ ಮೈಸೂರು ಬಗ್ಗೆ ನೋಡೋಣ. ಮೈಸೂರು ದಿನದಲ್ಲಿ ಎಷ್ಟು ಸುಂದರವಾಗಿರುತ್ತೋ ಅದಕ್ಕಿಂತ ಹೆಚ್ಚು ರಾತ್ರಿ ಇನ್ನೂ ಸುಂದರವಾಗಿ ಕಾಣುತ್ತದೆ. ಅಂದರೆ ಬೀದಿ ದೀಪಗಳು, ಲೈಟ್ಗಳು ಜಗಮಗಿಸುತ್ತಿರುತ್ತವೆ. ಚುನಾವಣೆಯಲ್ಲಿ ಬಳಸುವಂತಹ ವೋಟರ್ ಇಂಕ್ ಅನ್ನು ಮೈಸೂರಿನಲ್ಲಿಯೇ ತಯಾರಿಸುತ್ತಾರೆ. ಮೈಸೂರು ಕರ್ನಾಟಕದ ಅತ್ಯಂತ ಸ್ವಚ್ಛವಾದ ನಗರವಾಗಿದೆ. ಇನ್ನು ಮಂಗಳೂರು ನಗರವನ್ನು ನೋಡೋಣ. ಈ ನಗರವು ಭಾರತದಲ್ಲಿ ಕೆಲವೇ ನಗರಗಳು ಹೊಂದಿದ ಸಾರಿಗೆ ಸೌಲಭ್ಯವನ್ನು ಹೊಂದಿದೆ. ಅಂದರೆ ರೋಡ್, ರೈಲ್, ಏರ್ ಆ್ಯಂಡ್ ವಾಟರ್ವೇ 4 ಸೌಲಭ್ಯವನ್ನು ಹೊಂದಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್.